ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಒಂದು ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ಮಾಡೋಣವಾ. ಸಖತ್ ಟೇಸ್ಟಿ ಹಂಗೆ ಹೆಲ್ತಿಯಾಗಿರುವಂತಹ ಮೂಲಂಗಿ ರಾಗಿ ರೊಟ್ಟಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ತರಕಾರಿ ತಿನ್ನಲ್ಲ ಅಂದವ್ರಿಗೂ, ರಾಗಿ ರೊಟ್ಟಿ ಇಷ್ಟ ಅಂದಲ್ಲವ್ರಿಗೂ ಕೂಡ ಸಖತ್ತಾಗಿರುವಂತಹ ಒಂದು ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಬನ್ನಿ. ಹೀಗೆ ಮಾಡೋದಂತ ನೋಡ್ಕೊಂಬರೋಣವಾ. ಮಿಕ್ಸಿ ಜಾರಿಗೆ ಫಸ್ಟ್ ಹಸಿಮೆಣಸಿನ್ಕಾಯಿ, ಕರಿಬೇವು ಇದೆರಡೂ ಎಲ್ಲರೂ ತೆಗ್ದಿರ್ತಾರೆ ಸೈಡಿಗೆ. ಅದಕ್ಕೆ ಇದನ್ನು ಫಸ್ಟ್ ಮಿಕ್ಸಿಗೆ ಹಾಕೊಂಡ್ಬಿಡೋಣವಾ. ಮಕ್ಕಳು ದೊಡ್ಡವರು ಎಲ್ಲ ಸೈಡಲ್ಲಿ ಎತ್ತಿಡೋರೆ ಕರಿಬೇವನ್ನ ಹಸಿಮೆಣಸಿನ್ಕಾಯಿನ, ಹಂಗಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ತುಂಬ ಈಸಿ. ಈಗ ಒಂದು ಪಾತ್ರೆಗೆ ರಾಗಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರ್ಣಕ್ಕೆ ಬಿಳಿ ಎಳ್ಳು. ಇವಾಗ ಚಳಿಗಾಲ ಇರೋದ್ರಿಂದ ಸ್ಕಿನ್ ಎಲ್ಲರದ್ದು ಹೊಡಿತಾ ಇರುತ್ತೆ, ಡ್ರೈ ಆಗ್ತಾ ಇರುತ್ತೆ, ಹಂಗಾಗಿ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಬಿಳಿ ಎಳ್ಳು. ಸ್ವಲ್ಪ ಹುರಿದಿರುವಂತಹ ಕಡಲೆಕಾಯಿ ಬೀಜ ಟೇಸ್ಟಿಗೆ, ಮಧ್ಯೆ ಮಧ್ಯೆ ಸಿಕ್ಕರೆ ಸೊಕ್ಕತ್ತಾಗಿರುತ್ತೆ ಅದು. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ರುಬ್ಬಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಕರಿಬೇವಿನ ಪೇಸ್ಟ್, ಮೂಲಂಗಿ ತುರಿ, ನಾನು ಇಲ್ಲೊಂದು ಮೂಲಂಗಿ 3 ತೊಗೊಂಡಿದ್ದೀನಿ, ಅದರ ತುರಿ, 1 ಕ್ಯಾರೆಟು. ಮೂಲಂಗಿ ಎಲ್ಲರಿಗೂ ಇಷ್ಟ ಆಗಲ್ಲ, ಈ ಥರ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ಮಕ್ಕಳಿಗೂ ಕೂಡ ಒಂದು ತರಕಾರಿ ತಿನ್ನಲ್ಲ ಅಂದರೆ ಲಂಚ್ ಬಾಕ್ಸಿಗೆ ಹಾಕ್ಕೊಡಿ. ಈರುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಮೂಲಂಗಿ ನೀರು ಹೊಡಿಯೋದ್ರಿಂದ ನೀರು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ನೀರು ಹಾಕ್ಕೊಳ್ಳೋಣ. ಈ ಥರ ಮಾಡಿಕೊಟ್ರೆ ರೊಟ್ಟಿ ಯಾರಿಗಿಷ್ಟ ಆಗಲ್ಲ, ಬೆಣ್ಣೆ ಹಾಕ್ಕೊಂಡು ತಿಂತಿದ್ರೆ ಸೂಪರು. ಹೆಲ್ತಿಗೂ ರಾಗಿ ಹಿಟ್ಟು, ಇನ್ನು ತರಕಾರಿ ತಿನ್ನಲ್ಲ ಅಂದವರಿಗೆ ತರಕಾರಿನೂ ಆಗುತ್ತೆ, ಹೆಲ್ತು ಆಗುತ್ತೆ, ಎಲ್ಲದೂ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಹಿಟ್ಟು ರೆಡಿಯಾಗಿದೆ, ಈಗ ತಟ್ಕೊಳ್ಳೋಣವಾ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆದರೆ ಅನ್ಸಬ್ಸ್ಕ್ರೈಬ್ ಆಗಬೇಡಿ. ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕಮೆಂಟ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ರೊಟ್ಟಿ ತಟ್ಕೊಂಡಿದ್ದಾಗಿದೆ, ಹಂಚು ಕೂಡ ಕಾದಿದೆ, ಬೇಯಿಸ್ಕೊಳ್ಳೋಣವಾ. ಜಸ್ಟ್ ಇದೊಂದು 5 ನಿಮಿಷದೊಳಗೆಲ್ಲ ರೊಟ್ಟಿ ರೆಡಿ ಆಗುತ್ತೆ ನಿಮಗೆ. ಇಷ್ಟು ಈಸಿಯಾಗಿ ಹೆಲ್ತಿಯಾಗಿ ರೊಟ್ಟಿ ಮಾಡ್ಕೊಂಡು ತಿಂದರೆ ಎಷ್ಟು ಸಖತ್ತಾಗಿರುತ್ತೆ. ಹೊರಗೆ ಹೋಗ್ತಿನ್ನೋ ಬದಲು ಈ ಥರ ಮಾಡ್ಕೊಂಡು ತಿನ್ನಿ. ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು, ನಿಮ್ಮ ಹೆಲ್ತು ಕೂಡ ಸೂಪರಾಗಿರುತ್ತೆ. ಇದಕ್ಕೆ ಚಟ್ನಿನೇ ಬೇಕು ಅಂತ ಏನಿಲ್ಲ, ಉಪ್ಪಿನಕಾಯಿ, ಮೊಸರು, ಬೆಣ್ಣೆ, ತುಪ್ಪ ಯಾವುದ್ರ ಜೊತೆಲಿ ಬೇಕಾದ್ರೂ ತಿನ್ಬೋದು, ಸೂಪರಾಗಿರುತ್ತೆ. ಸಖತ್ ಟೇಸ್ಟಿಯಾಗಿರುವಂತಹ ಮೂಲಂಗಿ ರಾಗಿ ರೊಟ್ಟಿ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಯಾರ್ಯಾರು ನೋಡ್ತಿರೋ ಅವ್ರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದರೂ ಕೂಡ ನೋಡಿ, ನಿಮಗೂ ಕೂಡ ಥ್ಯಾಂಕ್ ಯು. Thank you for watching the video.